ನಮಸ್ಕಾರ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೀಡಿಯೋಗೆ ಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ಏನು ಮಾತಾಡಲಿಕ್ಕೆ ಹೋಗ್ತಿದ್ದೇನೆ ಅಂದರೆ ನಿಮ್ಗೆ ಬಂದುಬಿಟ್ಟು ಫೀಸ್ ಬಗ್ಗೆ ಮಾತಾಡ್ತಿದ್ದೀನಿ. ಯಾಕೆಂದರೆ ಭಾಳಷ್ಟು ಹುಡುಗರಿಗೆ ಗೊತ್ತಿದೆ, ಕೇವಲ ನಿಮ್ಗೆ ಏನಂತಂದರೆ ರಿಸರ್ವೇಷನ್ ಫೀಸ್ 10 ರೂಪಾಯಿ ಅಂತ ತೋರಿಸ್ತಿದೆ ಎಷ್ಟೋ ಕೋರ್ಸ್ಗೆ. ಸೊ ಇನ್ ಕೇಸ್ ಚಲನ್ ಡೌನ್ ಮಾಡ್ಕೊಂಡ್ರು ಕೂಡ ಕೇವಲ 10 ರೂಪಾಯಿ ತೋರಿಸುತ್ತೆ. ಸೊ ಫೀಸು ಕೂಡ 10 ರೂಪಾಯಿ ಕಟ್ಬೇಕಾ ಬ್ರದರ್? ಇದನ್ನೇ ಕ್ಲಾರಿಫಿಕೇಷನ್ ಮಾಡ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಈ ಥರದ ವೀಡಿಯೋಸ್ಗಳು ಭಾಳಷ್ಟು ನಮ್ಮ ಚಾನಲ್ ಇರ್ತವೆ. ಸೊ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋಬೋದು. ಸೊ ಈಗಾಗಲೇ ನಾನು ಚಾಯ್ಸ್ ಎಂಟ್ರಿ ಮಾಡಿ ಲೈವ್ ಡೆಮೋನು ಕೂಡ ಮಾಡಿ ಮತ್ತು ಆನ್ಲೈನ್ ಪೇಮೆಂಟ್ ಮಾಡೋದು ಕೂಡ ಯಾವ ರೀತಿ ಅಂತ ಹೇಳಿದ್ದೀನಿ. ಬೇಕಾದರೆ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಕಾಮೆಂಟ್ ಸೆಕ್ಷನ್ ಇರ್ತದೆ, ಯಾವ ರೀತಿ ಪೇಮೆಂಟ್ ಮಾಡೋದಂತ ಹೋಗ್ಬಿಟ್ಟು ಒಂದು ಟೈಮ್ ನೋಡ್ಕೋಬೋದು. ಸರಿ, ಈಗ ಫೀಸ್ ಬಗ್ಗೆ ಮಾತಾಡ್ತೀನಿ. ನಿಮಗೆ ಗೊತ್ತಿದೆ, ಬೇಕಾದ್ರೆ ಈ ಒಂದು ಫೀಸ್ ಈ ಫೀಸ್ ಸ್ಟ್ರಕ್ಚರ್ ಏನು ಮಾಡಿದ್ರು ನಿಮ್ಗೆ ಗಾಳಿ ಮುಂಚೆನೇ ಬಿಟ್ಟಿದ್ರು, ಆಯಿತಾ? ಸೊ ಈ ಫೀಸ್ ಸ್ಟ್ರಕ್ಚರ್ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿದಾರೆ. SC ST ಸ್ಟೂಡೆಂಟ್ಗೆ ಹೇಳಿದಾರೆ ನೋಡಿ, SC ST ಸ್ಟೂಡೆಂಟ್ಗೆ 0 ರೂಪಾಯಿ ಕಾಣಿಸ್ತಿದ್ದಾವೆ. ಇಂಜಿನಿಯರಿಂಗಲ್ಲಿ ಯಾವುದಾದ್ರೂ ಸಿಗಲಿ ನಿಮಗೆ 0 ರೂಪಾಯಿ ತೋರಿಸಿದ್ದಾರೆ. ಆ್ಯಂಡ್ ಅದೇ ರೀತಿ ಕೆಳಗಡೆ ಬಂದಿರಬೇಕಾದ್ರೆ ಇಲ್ಲಿ ಕೂಡ ನೋಡಿ, ಬಿ ಫಾರ್ಮಾ ಕೋರ್ಸ್ಗೆ ಮತ್ತು ಫಾರ್ಮಡಿ ಕೋರ್ಸಸ್ ಕೂಡ 0 ರೂಪಾಯಿ ಇದೆ. ಆ್ಯಂಡ್ ಫಾರ್ಮಾ ಸೈನ್ಸಸ್ ಬಂತಂತಂದರೆ ಅದರಲ್ಲಿ ಓನ್ಲಿ ಯಾವುದಕ್ಕಿದೆ ಅಂತಂದರೆ SC ಸ್ಟೂಡೆಂಟ್ಗೆ ಏನಿದೆ ಅಂತಂದರೆ ನಿಮಗೆ 0 ರೂಪಾಯಿ ಇದೆ. ಬಟ್ ST ಆಯ್ತಂದರೆ ಎಷ್ಟಿದೆ, ಆಯಿತಾ? ಆ್ಯಂಡ್ ರಿಮೈನಿಂಗ್ ಎಲ್ಲ ಕೋರ್ಸಸ್ ಕೂಡ ಎಷ್ಟು ಕೊಟ್ಟಿದ್ದಾರೆ ಫೀಸು. ಸೊ ಇದ್ರ ಬಗ್ಗೆನೇ ಮಾತಾಡಲಿಕ್ಕೆ ಹೋಗಿದ್ದೆ. ಆ್ಯಂಡ್ ಇದರಲ್ಲಿ BS ನರ್ಸಿಂಗ್ ಒಂದು ಮೆನ್ಷನ್ ಮಾಡಿಲ್ಲ. BS ನರ್ಸಿಂಗು ಕೂಡ ಏನಪ್ಪ ಅಂದರೆ ನಿಮಗೆ ಸದ್ಯಕ್ಕೆ ಎಲ್ಲಿ ಅಂತಂದರೆ 10,000 ರೂಪಾಯಿ ಅಂತ ತೋರಿಸ್ಬಿಟ್ಟು ಆ್ಯಂಡ್ ರಿಸರ್ವೇಷನ್ ಫೀಸ್ ಅಂತ ಬಂದುಬಿಟ್ಟು 10 ರೂಪಾಯಿ ತೋರಿಸಿದ್ದಾರೆ, ಆಯಿತಾ? ಇದು ಅಂದ್ರೆ ನಿಮ್ಗೆ ಸದ್ಯಕ್ಕೆ ಇರೋದು. ಸೊ ನಿಮ್ಗೆಲ್ಲರೂ ಕೂಡ ಕ್ಲಾರಿಫಿಕೇಷನ್ ಮಾಡ್ತಾ ಬರ್ತೀನಿ ಒಂದೊಂದಾಗೆ ಕೋರ್ಸ್ಗಳನ್ನ. ಈ ಸದ್ಯಕ್ಕೆ ಇಂಜಿನಿಯರಿಂಗ್ ಯಾವುದೇ ಒಂದು ಕೋರ್ಸಸ್ ತೆಗೆದ್ರೆ ಇಂಜಿನಿಯರಿಂಗ್ ನಿಮಗೆ ಡಿಫ್ರೆಂಟಾಗಿ, ಫಾರ್ ಎಕ್ಸಾಂಪಲ್ ಯಾವ್ದು ಅಲಾಟ್ಮೆಂಟ್ ಆಗಿದೆ, ಲೈಕ್ ಎಕ್ಸಾಂಪಲ್ ಈಗ ಇಲ್ಲಿದೆ ನೋಡಿ, ಇಷ್ಟು ಕೋರ್ಸಸ್ ಏನಾದರೂ ಓಕೆ ಅಂದರೆ ಜನರಲ್ ಮೆರಿಟು ಅದರಲ್ಲಿ ಏನಾದರೂ ನಿಮಗೆ ಅಂದರೆ ಜನರಲ್ ಸ್ಟೂಡೆಂಟ್ ಆಗಿದ್ದಾರೆ ಅಂದರೆ 2A 2B 3A 3B1 ಈ ರೀತಿ ಏನಾದರೂ ಸ್ಟೂಡೆಂಟ್ ಆಗಿತ್ತಂದರೆ ಇನ್ಕೆ SC ST ಆದರೂ ಕೂಡ ಅಬೌವ್ 10 ಲ್ಯಾಕ್ ಏನಾದರೂ ಇದ್ದರೆ, ಆ್ಯಂಡ್ ಕ್ಯಾಟಗರಿ 1 ಇನ್ಕಮ್ ಅಂದರೆ ನಿಮ್ಮದು ಕ್ಯಾಟಗರಿ 1 ಇದ್ದು ಕೂಡ ಆ್ಯನ್ಯುವಲ್ ಇನ್ಕಮ್ 2.5 ಲಕ್ಷಕ್ಕಿಂತ ಮೇಲ್ಗಡೆ ಇದ್ದು ಈ ರೀತಿ ಏನಾದರೂ ನಿಮ್ದು ಇತ್ತಂತಂದರೆ ನಿಮ್ದೆಲ್ಲನೂ ಕೂಡ ಫೀಸ್ ಇಲ್ಲೇನು ಕಾಣಿಸ್ತಿದೆ ಎಷ್ಟಿರ್ತದೆ. ಸೊ ನಿಮ್ಗೆ ಏನಪ್ಪ ಅಂತಂದರೆ ಅಲಾಟ್ಮೆಂಟ್ ಫೀಸು ಕೂಡ ನಿಮ್ಗೆ ಗಾಳಿ ಇಷ್ಟು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಓಕೆ, ಆ್ಯಂಡ್ ನೀವು ನಿಮ್ಮ ಒಂದು ಏನಂತಂದರೆ ಸದ್ಯಕ್ಕೆ ಇರುವಂಥದ್ದು ಫೀಸು ಎಲ್ಲಿ ಅಲಾಟ್ಮೆಂಟಲ್ ಫೀಸ್ ಇರುವಂಥದ್ದು ಆ್ಯಂಡ್ ಚಾನಲ್ ಕಾಪಿಯಲ್ಗೂ ಕೂಡ ಇಷ್ಟೇ ಬರ್ತದೆ. ಅಷ್ಟು ಫೀಸು ನೀವು ಚಾನಲ್ ಡೌನ್ ಮಾಡ್ಕೊಂಡೇ ಮಾಡಿ. ಯಾರಿಗೆ? ಇಷ್ಟು ಸ್ಟೂಡೆಂಟ್ಗೆ ಹೇಳ್ತಿದ್ದೆ ನೋಡಿ, ಇಷ್ಟು ಸ್ಟೂಡೆಂಟ್ ಮೇಲ್ಗಡೆ ಏನಾದ್ರು ತೋರಿಸಿದ್ದೀನಿ ಇದಕ್ಕೆ ತಾನೆ. ಸೊ ಬೇಕಾದರೆ ನಾನು ತೋರಿಸ್ತೀನಿ ನೋಡಿ, ಇಷ್ಟು ಇಲ್ಲಿ ಮೇಲ್ಗಡೆ ಯಾರಿದೆ ನೋಡಿ, GM 2A 2B 3A 3B1 ಈ ರೀತಿ ಏನಿದೆ ನೋಡಿ. ಈ ಎಲ್ಲ ಒಂದು ಸ್ಟೂಡೆಂಟ್ ಏನು ಮಾಡಿರಿ ನೀವು ಅಂತಂದರೆ ಫೀಸ್ ಎಲ್ಲನೂ ಕೂಡ ಆನ್ಲೈನ್ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಎಲ್ಲನೂ ಕೂಡ ಹೋಗ್ಬಿಟ್ಟು ಚಾಲನ್ನ ಡೌನ್ ಮಾಡಿಕೊಂಡು ಬ್ಯಾಂಕ್ಗೆ ಹೋಗಿ ಕಟ್ಟಿ. ಓಕೆ, ಯಾಕಂದರೆ ಅಮೌಂಟ್ ಸ್ವಲ್ಪ ಜಾಸ್ತಿ ಇದೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ ಕೇಸ್ ಅದರಲ್ಲಿ ಇದೇ ಸ್ಟೂಡೆಂಟ್ ಏನಾದರೂ SNG ಕೋಡ ಸಿಕ್ಕರೆ ನಿಮಗೆ SNG ಕೋಡ ಸಿಕ್ಕರು ಕೂಡ ಎಷ್ಟು ಅಮೌಂಟ್ ಇದೆ. ಸೊ ನೀವು ಕೂಡ ನಿಮಗೆ ಫೀಸ್ ಬೇಕಾದರೆ ನಿಮಗೆ 1,21,000 12,000 ತೋರಿಸ್ಬೋದು. ಓಕೆ, ಬಟ್ ಚಾಲನಲ್ಲಿ ಎಷ್ಟು ಬರ್ತದೆ ನಿಮ್ಗೆ ಕಟ್ಟಲಿಕ್ಕೆ ಎಷ್ಟು ತೋರಿಸ್ತದೆ, ಆಯಿತಾ? ಇಷ್ಟೇ ತೋರಿಸುತ್ತೆ. ಸೊ ಹಂಗಾಗಿಬಿಟ್ಟು ನೀವು ಕೂಡ ಏನು ಮಾಡಿರಿ, ಬೆಸ್ಟ್ ಏನು ಮಾಡಿ ಇಷ್ಟು ಅಮೌಂಟ್ನ ಹೋಗ್ಬಿಟ್ಟು ಬ್ಯಾಂಕಿಗೆ ಕಟ್ಟಿ. ಇನ್ ಕೇಸ್ ನೀವು SC ST ಸ್ಟೂಡೆಂಟ್ ಆಗಿದ್ದರೂ ಸಹಿತ ನಿಮ್ಮ ರಿಸರ್ವೇಷನ್ ಫೀಸಲ್ಲಿ ಅಲಾಟ್ಮೆಂಟಲ್ಲಿ ನಿಮ್ಗೆ ಎಷ್ಟು ಫೀಸ್ ತೋರಿಸ್ಬೋದು. ಓಕೆ, ಆ್ಯಂಡ್ ಕನ್ಫರ್ಮೇಷನ್ ಸ್ಲಿಪ್ಪಲ್ಲೂ ಕೂಡ ಇಷ್ಟು ಇದನ್ನು ಫೀಸ್ ತೋರಿಸ್ಬೋದು. ಬಟ್ ನಿಮಗೆ ಚಾಲನ್ ಡೌನ್ ಮಾಡ್ಕೊಂಡ್ರೆ 10 ರೂಪಾಯಿ ಬರ್ತದೆ, ಅಥವಾ ಆನ್ಲೈನ್ ಪೇಮೆಂಟ್ ಮಾಡ್ಲಿಕ್ಕೆ ಹೋದಾಗೂ ಕೂಡ 10 ರೂಪಾಯಿ ಬರ್ತದೆ. ಸೊ ನಿಮಗೆ ಅದಕ್ಕೆ ಹೇಳೋದು SC ST ಸ್ಟೂಡೆಂಟ್ಗೆ ನಿಮಗೆ 0 ರೂಪಾಯಿ ದುಡ್ಡಿಲ್ಲ ಅಂತ ಏನು ಕೇಳ್ತಿದ್ದು ಅಂದರೆ ಇದಕ್ಕೆ. ಸೊ ನಿಮ್ಮದು 10 ರೂಪಾಯಿನೇ ಪೇ ಮಾಡಬೇಕು. ಮೀನ್ಸ್ ನೀವು ಅದೇ ಒಂದು 10 ರೂಪಾಯಿ ಪೇ ಮಾಡಿದರೆ ನೀವು ಆನ್ಲೈನೇ ಮಾಡಿ. ಓಕೆ, ಬ್ಯಾಂಕಿಗೆ ಹೋಗ್ಬೇಡಿ. SC ST ಸ್ಟೂಡೆಂಟ್ ಯಾರೆಲ್ಲ ಇದ್ದಾರೋ ನಿಮಗೆ ರಿಸರ್ವೇಷನ್ ಫೀಸ್ 10 ರೂಪಾಯಿ ಅಷ್ಟೇ ಇರ್ತದೆ. 10 ರೂಪಾಯಿ ಪೇ ಮಾಡಿರಿ ಇವತ್ತು ಅದಕ್ಕೆ. ಯಾಕಂದರೆ ಇವತ್ತು ಸದ್ಯಕ್ಕೆ ಇಂಜಿನಿಯರಿಂಗ್ ಅಷ್ಟೇ ಇದೆ. ಸೊ ಹಂಗಾಗಿ ಹೇಳ್ತಿದ್ದೀನಿ, SC ST ಸ್ಟೂಡೆಂಟ್ ಹೇಳೋದಂಗೆ ನೀವು 10 ರೂಪಾಯಿ ಪೇ ಮಾಡಿರಿ ಸಾಕು. ನಿಮ್ದು ಎಲ್ಲನೂ ಕೂಡ ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ನಿಮ್ಗೆ 1,21,000 ಅಥವಾ 12,000 ಈ ಥರದ್ದೆಲ್ಲ ಕೂಡ ಫೀಸಸ್ ತೋರಿಸ್ಬೋದು. ಬಟ್ ನಿಮಗೆ ಫ್ರೀ ಇರ್ತದೆ. ಓಕೆ, ಅಲ್ಲಿ ಕಾಲೇಜಲ್ಲಿ ನಿಮಗೆ ಕೇಳಲ್ಲ, ಯಾಕಂದ್ರೆ 10 ರೂಪಾಯಿ ಪೇ ಮಾಡಿಬಿಟ್ಟಿದ್ದೀರಾ. ಈ 10 ರೂಪಾಯಿ ಪೇ ಮಾಡಿದ್ರಲ್ಲ, ಆನ್ಲೈನ್ ಮಾಡ್ಕೊಂಡು ಅಲ್ಲಿ ಪೇಮೆಂಟ್ ಡೀಟೇಲ್ಸ್ ಹೋಗ್ಬಿಟ್ಟು ಅದನ್ನ ಸ್ಲಿಪ್ ಡೌನ್ ಮಾಡ್ಕೊರಿ. ಆ್ಯಂಡ್ ಕನ್ಫರ್ಮೇಷನ್ ಸ್ಲಿಪ್ಪು ಕೂಡ ಬರ್ತದೆ ಯಾವ ರೀತಿ ಮಾಡೋದು, ಯಾಕಂದ್ರೆ ನಿಮ್ಗೆ ಯಾವ ರೀತಿ ಪೇ ಮಾಡೋದು ಅಂತ ಈಗ ವಿಡಿಯೋ ಮಾಡಿದ್ದೀನಿ. ಬೇಕಾದರೆ ಚೆಕ್ಔಟ್ ಮಾಡ್ಕೊಂಡಿಲ್ಲ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ವಿಡಿಯೋ ಇರ್ತದೆ, ಪ್ಲೀಸ್ ಹೋಗ್ಬಿಟ್ಟು ನೋಡಿ ನಾನು. ಓಕೆ, ಈಸಿ ಇದೆ, ದೊಡ್ಡ ಮೆಥಡ್ ಏನಿಲ್ಲ, ನಿಮ್ಗೆ ಅರ್ಥ ಆಗುತ್ತೆ ನಾನು ಮಾಡಿದ್ದು. ಓಕೆ, ಲೈವ್ ಡೆಮೋನೇ ಮಾಡಿದ್ದೀನಿ. ಓಕೆ, 10 ರೂಪಾಯಿ ಪೇ ಮಾಡಿದ ತಕ್ಷಣ ಎಲ್ಲನೂ ಕೂಡ ಡೌನ್ ಮಾಡಿಕೊಂಡು ಅಡ್ಮಿಷನ್ ನಾಳೆ ಹೋಗ್ಬೋದು ಅಥವಾ ನಾಡಿದಾದ್ರೂ ಹೋಗ್ಬೋದು. ಬಿಫೋರ್ ಅವ್ರ ಲಾಸ್ಟ್ ಡೇಟ್ ಕೊಟ್ಟಿರ್ತಕ್ಕಂಥ ಒಳಗಡೆ ಹೋಗ್ಬಿಟ್ಟು ಅಡ್ಮಿಷನ್ ಆಗಬೇಕು, ಆಯಿತಾ? ಇದು ಇಂಜಿನಿಯರ್ ಸ್ಟೂಡೆಂಟ್ಗೆ ಹೇಳೋದು ನಾನು. ಓಕೆ, ಆ್ಯಂಡ್ ನೆಕ್ಸ್ಟು ಕೂಡ ಸೇಮ್ ಬಿ ಫಾರ್ಮಾ ಕೋರ್ಸಸ್ಗೂ ಮತ್ತು ಫಾರ್ಮಡಿ ಕೋರ್ಸಸ್ಸು ಕೂಡ ಸೇಮ್ ಯಾವ ರೀತಿ ಇದೆ ನೋಡಿ. ನೀವು ಇಲ್ಲಿ 2A 3B ಅಥವಾ ಜನರಲ್ ಸ್ಟೂಡೆಂಟ್ ಆಯ್ತಂದರೆ ನಿಮಗೆ ಅಲಾಟ್ಮೆಂಟಲ್ ಇಲ್ಲಿ ಕೂಡ ಇಷ್ಟು ಫೀಸ್ ತೋರಿಸಿರ್ತದೆ. ಆ್ಯಂಡ್ ಚಾಲನ್ ಡೌನ್ ಮಾಡ್ಕೊಂಡ್ರು ಕೂಡ ಎಷ್ಟು ಫೀಸ್ ಬರ್ತದೆ. ನಿಮಗೆ ಆನ್ಲೈನ್ ಮಾಡೋಕ್ಕೆ ಅಡ್ಡಿಲ್ಲಪ್ಪ ಅಂತಂದರೆ 14,000 ಈ ರೀತಿ ಇಲ್ಲಿ ಕಾಣಿಸ್ತೀವಿ ನೋಡಿ. 14,000 ನಿಮಗೆ ಅಡ್ಡಿಲ್ಲ ಅಂತಂದರೆ ಮಾಡಿರಿ. ಬಟ್ ನಮ್ಮ ಪ್ರಕಾರ ಸ್ವಲ್ಪ 14,000 22,000 ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ. ಚಲನ್ ಹೆಂಗಿದ್ರು ಅಲ್ಲೇ ಬಂದಿರ್ತದೆ. ಯಾವುದಾದ್ರೂ ಬ್ಯಾಂಕ್, ಓಕೆ, ಯಾವುದಾದ್ರೂ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊರಲ್ಲಿ. ಯಾವುದಾದ್ರೂ ಬ್ಯಾಂಕ್, ಫಾರ್ ಎಕ್ಸಾಂಪಲ್ ನಿಮಗೆ ಬ್ಯಾಂಕ್ ಆಫ್ ಬರೋಡ ಬರ್ತದೆ, ಯೂನಿಯನ್ ಬ್ಯಾಂಕ್ ಇದೆ, HDFC ಇದೆ.
ಅವರ ಒಂದು ಆ ಬ್ಯಾಂಕಿಗೆ ಹೋಗುತ್ತದೆ. ಅಂದರೆ ಕೆದವ್ರದ್ದು ಬ್ಯಾಂಕ್ ಅದು ನಮ್ಮ ಯಾವುದೇ ಒಂದು ಬ್ಯಾಂಕಿಂದ ಕೂಡ ಕಳಿಸ್ಬೋದು. ನೀವು SBIದಲ್ಲಿ ಹೋಗಿಬಿಟ್ಟು ಕೂಡ ಮಾಡಿದ್ರೆ ನಡೀತೈತೆ, ಹೋಗುತ್ತೆ. ಓಕೆ, ಬಟ್ ಬೆಸ್ಟ್ ಅಂದರೆ ಅವರ ನೇಮ್ ಇರುವಂಥ ಬ್ಯಾಂಕ್ಗೆ ಹೋಗಿಬಿಟ್ರೆ ಈಸಿ ಪ್ರೊಸೆಸ್ ಆಗುತ್ತೆ ಅನ್ನೋದು ಅಷ್ಟೇ, ಆಯಿತಾ. ಸೊ ನೀವು ಈ 2A 3B ಈಗ ಯಾರು ಇದ್ರು ನೋಡಿ, ಎಲ್ಲನೂ ಕೂಡ ಜನರಲ್ ಸ್ಟೂಡೆಂಟ್ ಏನಿದ್ರೆ ಇಷ್ಟು ಫೀಸ್ನ ನೀವು ಚಾಲನ್ ಕಟ್ಟಿತ್ತಂದರೆ ನೀವು ಕಟ್ಟಿ ಆದ ನಂತರ, ಅಂದರೆ ಇವಾಗ ಸದ್ಯಕ್ಕೆ ಸ್ಟಾರ್ಟ್ ಆಗಿಲ್ಲ ಚಾಯ್ಸ್ ಎಂಟ್ರಿ ಮಾಡಿ ಚಾಯ್ಸ್ 1 ಕೊಟ್ಟವ್ರಿಗೆ ಹೇಳ್ತೀನಿ. ಚಾಯ್ಸ್ 1 ಕೊಟ್ಟರೆ ನಿಮ್ಗೆ ಇಷ್ಟು ದುಡ್ಡನ್ನೇ ಮಾಡ್ಬೇಕು, ನೀವು ಪೇ ಮಾಡಬೇಕಾಗುತ್ತದೆ ಚಾಲನ್ ಮಾಡಿ. ಇಲ್ಲ ನೀವು SC ಸ್ಟೂಡೆಂಟ್ ಇದ್ದೀರಾ, ಇಲ್ಲಿ ಕಾಣಿಸ್ತಿದ್ರೆ ನೀವು SC ಸ್ಟೂಡೆಂಟ್ ಇದ್ರೂ ಕೂಡ 0 ರೂಪಾಯಿ ಇದೆ ಅಂತ ಬರ್ದಾರಂತ ತೋರಿಸಿದ್ರೆ ಹೌದು, ನಿಮಗೂ ಕೂಡ ಎಷ್ಟಿದೆ ಅಂತಂದರೆ ನಿಮಗೆ 0 ರೂಪಾಯಿ ಇರ್ತದೆ. ಓಕೆ, 0 ರೂಪಾಯಿನೇ ಇರ್ತದೆ. ನೀವೇನು ಮಾಡಬೇಕು, 10 ರೂಪಾಯಿ ಕಟ್ಟ್ರಿ, ಕೇವಲ 10 ರೂಪಾಯಿ ಕಟ್ಟ್ರಿ. ನಿಮ್ಗೆ ಕೂಡ ರಿಸರ್ವೇಷನ್ ಫೀಸ್ 10 ರೂಪಾಯಿ ಬಂದಿರ್ತದೆ. ಅದೇ 10 ರೂಪಾಯಿ ಪೇ ಮಾಡಿರಿ. ರಿಮೈನಿಂಗ್ ಕಾಲೇಜಲ್ಲಿ ಸ್ವಲ್ಪ ಕೇಳ್ಬೋದು, ಅಷ್ಟೇ ಇಲ್ಲಂದ್ರಿಲ್ಲ. ಆ್ಯಂಡ್ ನಿಮ್ಗೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಹೇಳ್ತೀನಿ ನೋಡಿ, 10 ರೂಪಾಯಿ ಪೇ ಮಾಡಿದ್ರೆ, ಬಟ್ ಕಾಲೇಜ್ ಹೋಗಿದ ಮೇಲೆ ಕೇಳ್ತಾರೆ. ಇಲ್ಲಿ ನಾನು ಹೇಳಿದೆ ನಿಮ್ಗೆ 1,21,000 ಇಲ್ಲದೆ ಇರ್ಬೋದು, ಬಟ್ ಕಾಲೇಜ್ನಲ್ಲಿ ಹೋಗಿದ ಮೇಲೆ 20,000ವರೆಗೂ ಕೂಡ ತೊಗೋಬೋದು. ನಾನು ಹೇಳ್ತೀನಿ ನೋಡಿ, 20,000ವರೆಗೂ ಕೂಡ ತೊಗೋಬೋದು. ಒಂದೊಂದು ಕಾಲೇಜ್ 10,000 ತೊಗೋಬೋದು, ಆಯಿತಾ. ಬಟ್ ಮ್ಯಾಕ್ಸಿಮಮ್ 20,000, ಅದಕ್ಕಿಂತ ಜಾಸ್ತಿ ತೊಗೊಳ್ಳಲ್ಲ ಹೇಳಿದ್ದಾರೆ. ಸರಿ, ಈಗ ಹೇಳ್ದಂಗೆ SC ಸ್ಟೂಡೆಂಟ್ಗೆ ಸ್ವಲ್ಪ ಅರ್ಥ ಆಯಿತು ಅನ್ಕೊತೀನಿ. ಅಂದರೆ ಈಗ ಯಾವುದು ಫಾರ್ಮ ಡಿ, B ಫಾರ್ಮ ಮತ್ತು ಇಂಜಿನಿಯರ್ ಸ್ಟೂಡೆಂಟ್ಗೆ ನಿಮ್ಮದು SC ಸ್ಟೂಡೆಂಟ್ ಆಗಿತ್ತು ಅಂದರೆ 0 ರೂಪಾಯಿ, ಆದರೆ 10 ರೂಪಾಯಿ ಕಟ್ಟಬೇಕಷ್ಟೇ. ರಿಮೈನಿಂಗ್ ಕಾಲೇಜಲ್ಲಿ ಸ್ವಲ್ಪ ಕೇಳ್ಬೋದು ಅಷ್ಟೇ. ಬಟ್ ಇವ್ರಿಗೆ ಇಲ್ಲಿ ಮತ್ತು ಇವ್ರಿಗೆ ಬಿಡೋಂಗಿಲ್ಲ. ಕ್ಯಾಟಗರಿ 1 ಅವ್ರಿಗೂ ಕೂಡ ನೋಡಿ, ಕ್ಯಾಟಗರಿ 1 ಅವ್ರಿಗೂ ಕೂಡ ಇಲ್ಲಿ ಎಷ್ಟು ಕೇಳಿದೆ ಇಷ್ಟು ದುಡ್ಡನ್ನು ನೀವು ಏನು ಮಾಡಬೇಕು, ಆನ್ಲೈನ್ ಬೇಡ ಹೇಳ್ತೀನಿ. ಈಗ ಯಾಕಂದರೆ ಅಮೌಂಟ್ ಸ್ವಲ್ಪ ಜಾಸ್ತಿ ಆಗ್ತದೆ. ಈ ರೀತಿ ಅಮೌಂಟ್ ಇದ್ದಾಗ ನೀವು 5,000 ಪರವಾಗಿಲ್ಲ, ಇಲ್ಲಿ 5,000 14,000 ಈ ರೀತಿ ಪರವಾಗಿಲ್ಲ. ಇಲ್ಲಿ ಜಾಸ್ತಿ ಇದೆ ನೋಡಿ, 23,000 88,000 98,000 ಇದನ್ನೆಲ್ಲ ಕೂಡ ಚಲನೆ ಕಟ್ಟಿರಿ. ಹಂಗಾದ್ರೆ ನಿಮ್ಮದು ಅಂದರೆ ಸೇಫ್ಟಿ ಇರ್ತಾರೆ ಅಂತ ಹೇಳ್ತೀನಿ ಅಷ್ಟೇ, ಆಯಿತಾ. ಸೊ ಇದನ್ನ ಏನು 10 ರೂಪಾಯಿ ತೋರಿಸಿದರೆ 10 ರೂಪಾಯಿ ಕಟ್ಟಿರಿ. ಜಾಸ್ತಿ ಅಮೌಂಟ್ ನಿಮ್ಗೆ ಏನು ಅಲಾಟ್ಮೆಂಟಲ್ಲಿ ಅಥವಾ ಚಲನಲ್ಲಿ ತೋರಿಸ್ತಾ ಇದೆಯೋ ಅದನ್ನು ಹೋಗಿಬಿಟ್ಟು ಬ್ಯಾಂಕಿಗೆ ದುಡ್ಡು ಕಟ್ಟಿ. ಆ್ಯಂಡ್ ಅದಾದ ನಂತರ ನೆಕ್ಸ್ಟು ಇದೇ ನೋಡಿ, ಸೇಮ್ ಅದೇ ರೀತಿಯಾಗಿ ಈ ಕೋರ್ಸಸ್ ಕೂಡ ನೋಡಿ. ಮತ್ತು ಲೈಕ್ ಎಕ್ಸಾಂಪಲ್ ಈಗ ಫಾರ್ಮಾ ಸೈನ್ಸಸ್ ಕೋರ್ಸಸ್ಗೆ ಇದು ಕೂಡ ಸೇಮ್ ಈ ಫಾರ್ಮಾ ಸೈನ್ಸಸ್ ಆಯಿತು ಮತ್ತು ವೆಟರ್ನರಿ ಕೋರ್ಸಸ್ ನೋಡಿ. ನಿಮಗೆ ಜನರಲ್ ಸ್ಟೂಡೆಂಟ್ ಆಗಿದ್ದರೆ ಇಷ್ಟೆಲ್ಲನೂ ಕೂಡ ಇದೆ ಅಮೌಂಟು. ಸೊ ನೀವು ಕೂಡ ಏನು ಮಾಡಿ ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ಟಿ. ಆ್ಯಂಡ್ ಇಲ್ಲ ಅದರಲ್ಲಿ ನಾನು SC ಸ್ಟೂಡೆಂಟ್ ಇದ್ದೀನಿ ಫಾರ್ಮಾ ಸೈನ್ಸ್ ಅಂತಂದರೆ ನೀವು 10 ರೂಪಾಯಿ ರಿಸರ್ವೇಷನ್ ಫೀಸ್ ಇರ್ತದೆ, ಅದೇ 10 ರೂಪಾಯಿ ಕಟ್ಬಿಟ್ಟು ರಿಮೈನಿಂಗ್ ಕಾಲೇಜ್ಗಳು ಹೋದ್ರೆ ಕೇಳ್ರಿ ಎಷ್ಟಾಗಿತ್ತಂದರೆ ನೀವು ಇಷ್ಟು ದುಡ್ಡು ಕಟ್ಟಲೇಬೇಕು. ಆ್ಯಂಡ್ ಕೆಳಗಡೆ ಇದ್ದರೆ ಇಷ್ಟು ಕಟ್ಟಬೇಕು. ಸೇಮ್ ಕೆಳಗಡೆನೂ ಕೂಡ ಇದೆಲ್ಲನೂ ಕೂಡ ನೀವು ಏನು ಮಾಡಿ, ಈ ಅಮೌಂಟ್ ಏನು ಕಾಣಿಸ್ತಿದೆಯಾ ಇದನ್ನು ಚಾಲನ ಕಟ್ಟಿರಿ, ಯಾಕಂದರೆ ಅಮೌಂಟ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ತಿದ್ದೀನಿ. ಓಕೆ ಸರಿ, ನೆಕ್ಸ್ಟು ಇದನ್ನು ಕೂಡ ಸೇಮ್ ಇದು ನೋಡಿ, ನೀವೆಲ್ಲನೂ ಕೂಡ ಚಾಲನ್ ಡೌ ಮಾಡ್ಕೊಂಡು ಹೋಗಿ ಕಟ್ಟಿದ್ರೆ ಬೆಟರ್, ಆಯಿತಾ. ಆ್ಯಂಡ್ ಇದಿಷ್ಟು ಕೋರ್ಸಸ್ಗಳದಾಯ್ತು ಈಗ. ಆ್ಯಂಡ್ BS ನರ್ಸಿಂಗ್ ಸ್ಟೂಡೆಂಟ್ ಕೂಡ ಮಾತಾಡ್ತೀನಿ. ನಿಮಗೇನು ಬರ್ತಂತ ನೋಡಿ, ನಿಮಗೆ ಕೇವಲ 10 ರೂಪಾಯಿ ಯಾವುದೇ ಒಂದು ಸೀಟ್ ಸಿಕ್ಕಿರಲಿ ಸದ್ಯಕ್ಕೆ 10 ರೂಪಾಯಿ ಕಟ್ಟಬೇಕು ನೀವು. ಓಕೆ, 10 ರೂಪಾಯಿ ಕಟ್ಟಬೇಕು. ಯಾಕಂತಂದರೆ ಕಾಲೇಜ್ನಲ್ಲೇ ಇಸ್ಕೊತಾರೆ. ಓಕೆ, ಗೌರ್ಮೆಂಟ್ ಕಾಲೇಜಲ್ಲೂ ಸಿಕ್ಕಿರಿ ಅಥವಾ ಪ್ರೈವೇಟ್ ಕಾಲೇಜಾದರೂ ಸಿಕ್ಕಿರಲಿ, ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಆದರೂ ಸೀಟ್ ಸಿಕ್ಕಿರಲಿ, ಸದ್ಯಕ್ಕೆ ರಿಸರ್ವೇಷನ್ ಫೀಸ್ ಎಷ್ಟು ತೋರಿಸ್ತಾ ಇದೆ, 10 ರೂಪಾಯಿ ತೋರಿಸ್ತಾ ಇದೆಯಾ ಅಥವಾ 50 ರೂಪಾಯಿ ತೋರಿಸ್ತಾ ಇದೆಯಾ, ಅಷ್ಟೇ ಕಟ್ಟಬೇಕು. ನೀವು ಆನ್ಲೈನ್ ಮಾಡ್ಕೊಂಬಿಡಿ. ನಾನು ಹೇಳ್ತೀನಿ ನೋಡಿ, ಎಲ್ಲ BS ಸ್ಟೂಡೆಂಟ್ಗೆ ಆನ್ಲೈನ್ ಮಾಡ್ಕೊಂಬಿಡಿ. ನಿಮಗೂ ಕೂಡ ಏನಂತಂದರೆ 2 ಪೇಮೆಂಟ್ ಡೀಟೇಲ್ಸ್ ಬಂದಿರತಕ್ಕಂಥ ಆ ಒಂದು ಸ್ಲಿಪ್ ತೊಗೊರಿ ಮತ್ತು ಕಂಫರ್ಮೇಷನ್ ಸ್ಲಿಪ್ 2 ಕೂಡ ತೊಗೊಂಡು ಕಾಲೇಜ್ಗೆ ಹೋಗ್ರಿ. ಫೀಸ್ ಹೇಳ್ದಂಗೆ ಗೌರ್ಮೆಂಟ್ ಕಾಲೇಜ್ ಅಂತಂದರೆ ಅಪ್ ಟು 20,000ವರೆಗೂ ಕೂಡ ಇಟ್ಕೊಂಡು ಹೋಗಿ. ಓಕೆ, 20K ಕೂಡ ಇಟ್ಕೊಂಡು ಹೋಗಿ. ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ಅಂತಂದರೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿತ್ತಂದರೆ ಅಪ್ ಟು 50,000 ಇಟ್ಕೊಂಡು ಹೋಗಿರಿ. ಇನ್ ಕೇಸ್ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಏನು ಕರಿತೀವಿ, OPN ಅಂತ ಸೀಟ್ ಸಿಕ್ಕಿದ್ರೆ ನಿಮ್ಗೆ 1 ಲಕ್ಷ ಹೇಳ್ತೀನಿ ನೋಡಿ, 1 ಲಕ್ಷ ಮೇಲೆ ಒಂದು 20,000ವರೆಗೂ ಕೂಡ ಇಟ್ಕೊಂಡು ಹೋಗಿರಿ. ಓಕೆ, ಮೇಲೆ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಹೋಗಿರಿ, ಯಾಕಂದರೆ ಮ್ಯಾನೇಜ್ಮೆಂಟ್ ಸೀಟು ಫೀಸ್ ಜಾಸ್ತಿನೇ ಇರ್ತದೆ. ಸೊ ನಿಮ್ಗೆ ಹೇಳ್ತಾ ಇದ್ದೆ ನಾನು, OPN ಸೀಟ್ ಸಿಗುತ್ತೆ, ಸ್ವಲ್ಪ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ ಅಂತಂದು, ಆದರೂ ಕೂಡ ಮಾಡಿದರೆ ನಾನು ಏನು ಮಾಡಲಿಕ್ಕಾಗಲ್ಲ. ಸರಿ, ಫೀಸ್ ಬಗ್ಗೆ ಕ್ಲಾರಿಟಿ ಸಿಕ್ತಂತಂದಿರಿ ಅಂದರೆ ನಿಮಗೆ ಈಗ ಸದ್ಯಕ್ಕೆ ಅದು ನರ್ಸಿಂಗ್ ಸ್ಟೂಡೆಂಟ್ಗೆ ಏನಾಗ್ತಿದೆ ಅಂತಂದರೆ, ನಿಮ್ಗೆ ಸದ್ಯಕ್ಕೆ ಅದು ಕೇವಲ ರಿಸರ್ವೇಷನ್ ಫೀಸ್ ಅಂತ ಮಾಡಿದ್ದಾರೆ. ವರ್ಷನೂ ಕೂಡ 750 ರೂಪಾಯಿ ಇರ್ತಿತ್ತು. ಈ ಸರ್ತಿ ಅದನ್ನ ಏನು ಮಾಡಿದ್ದಾರೆ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ತೊಗೊಂಡಿದ್ದಾರೆ. ಸೊ ಹಂಗಾಗಿ ಅವರು ಈ ಮತ್ತೇನು ಮಾಡ್ತಾರೆ ನಿಮ್ಗೆ ಅಂತಂದರೆ, ದೊಡ್ಡ ದುಡ್ಡನ್ನ ವಾಪೀಸ್ ಕಟ್ಸ್ಕೊಳಾಗಲ್ಲ. ಅದಕ್ಕೋಸ್ಕರ ಏನು ಮಾಡಿದರೆ 10 ರೂಪಾಯಿ ಇಟ್ಟಿದ್ದಾರೆ ಅಷ್ಟೇ. ಸೊ ಇವು ಡೈರೆಕ್ಟ್ ಏನಿದ್ರು ಕೂಡ ಫೀಸ್ ಹೋಗಿಬಿಟ್ಟು ಕಾಲೇಜಿಗೆ ಕಟ್ಟಬೇಕು ನೀವು, ಆಯಿತಾ. ಸರಿ, ಇದಿಷ್ಟು ನೋಡ್ರಪ್ಪ ನಿಮ್ಗೆ ಹೇಳೋದು. ಮತ್ತೆ ಏನಾದರೂ ಡೌಟ್ಸ್ ಇತ್ತಂದರೆ, ಅಂದರೆ ಫೀಸ್ ಬಗ್ಗೆ ಜಾಸ್ತಿ ಜನ ಕೇಳ್ತಾ ಇದ್ರು ಅನ್ನೋಕ್ಕೋಸ್ಕರ. ಅಂದರೆ SC ಸ್ಟೂಡೆಂಟ್ ಭಾಳ ಕೇಳ್ತಿದ್ರು, ನಮ್ಗೆ 10 ರೂಪಾಯಿ ತೋರಿಸ್ತಾ ಇದೆ ಬ್ರದರ್, 10 ರೂಪಾಯಿ ಕಟ್ಟಬೇಕಾ ಅಂತಂದು. ಖಂಡಿತವಾಗ್ಲೂ ಕೂಡ 10 ರೂಪಾಯಿ ತೋರಿಸ್ರಿ. ನಿಮ್ಗೆ ಕಂಫರ್ಮೇಷನ್ ಸ್ಲಿಪ್ಪಲ್ಲಿ ನಿಮ್ಗೆ 1,21,000 ಅಥವಾ 12,000 ಈ ರೀತಿ 44,000 ಈ ಥರ ತೋರಿಸ್ಬೋದು. ನಿಮ್ಗೆ 10 ರೂಪಾಯಿ ಫೀಸ್ ಇರ್ತದೆ. 10 ರೂಪಾಯಿ ಕಟ್ಟಿಬಿಟ್ಟೆ ಏನು ಮಾಡಿ ಕಾಲೇಜ್ಗೆ ಹೋಗ್ರಿ. ಕಾಲೇಜಲ್ಲಿ ಹೋದರೆ ಒಂದು 20K ಕೂಡ ಕೇಳ್ಬೋದು. ಆ್ಯಂಡ್ ನಿಮಗೂ ಕೂಡ ಅಷ್ಟೇ. ಓಕೆ, ನೀವೇನು ಮಾಡಿದ್ರೆ ಡೈರೆಕ್ಟ್ ಎಲ್ಲನೂ ಕೂಡ ಇಷ್ಟು ಫೀಸ್ ಕಟ್ಟಬೇಕು. 1,12,000 21,000 ಜನರಲ್ ಸ್ಟೂಡೆಂಟ್ಗೆ ಇಷ್ಟು ಕಟ್ಟಬೇಕು. ಮತ್ತು ಕಾಲೇಜ್ಗೆ ಹೋದ್ಮೇಲೂ ಕೂಡ ಒಂದು 20,000 ಕೂಡ ತೊಗೊತಾರೆ, ಆಯಿತಾ. ತೊಗೊತಾರೆ ಹೆಚ್ಚಿಗೆ. ಅಂದರೆ ಇಲ್ಲೆಲ್ಲನೂ ಕೂಡ ಕಟ್ಟಿರ್ತೀರಿ ಎಟ್ ಎ ಟೈಮ್ ಒಂದೇ ಟೈಮು. ಸೊ ಕಾಲೇಜ್ಗೂ ಕೂಡ ಒಂದು 20,000 ಜಾಸ್ತಿ ಇಟ್ಕೊಂಡು ಹೋಗಿರಿ, ಅಲ್ಲಿ ಕಾಲೇಜವರು ಕೇಳ್ತಿರ್ತಾರೆ. ಸೊ ಕ್ಲಾರಿಟಿ ಸಿಕ್ತು ಅನ್ಕೊತೀನಿ. ಯಾಕಂದರೆ ಫೀಸ್ ಬಗ್ಗೆ ಇಲ್ಲಿ ತೋರಿಸೋದೇ ಒಂದು, ಆ್ಯಂಡ್ ಅಲ್ಲಿ ನಿಮ್ಗೆ ಅಲಾಟ್ಮೆಂಟಲ್ಲಿ ತೋರಿಸೋದೇ ಒಂಥರ ಡಿಫ್ರೆಂಟು. ಇಲ್ಲಿ ಆನ್ಲೈನ್ ಪೇಮೆಂಟು ಮತ್ತು ಚಾಲನಲ್ಲಿ ಬರೋದೇ ಒಂದು ಡಿಫ್ರೆಂಟ್ ಅಂತಂದರೆ ಭಾಳ ಕಷ್ಟ ಆಗ್ತದೆ. ಸೊ ಕರೆಕ್ಟಾಗಿ ಆನ್ಲೈನ್ ಪೇಮೆಂಟು ಕಡಿಮೆ ದುಡ್ಡು ಅಮೌಂಟ್ ತೋರಿಸಿದರೆ ಪೇಮೆಂಟ್ ಮಾಡಿಬಿಡಿ, ಕಂಫರ್ಮೇಷನ್ ಸ್ಲಿಪ್ಪು ಕೂಡ ಬಂದುಬಿಡ್ತದೆ, ಡೌ ಮಾಡ್ಕೊಂಡು ಹೋಗಿಬಿಡಿ.
ಜಾಸ್ತಿ ಪೇಮೆಂಟ್ ಆನ್ಲೈನ್ ತೋರಿಸ್ತಪ್ಪ ಅಂತಂದರೆ ಆನ್ಲೈನ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಚಾಲನ್ ತೊಗೊರಿ, ಚಾಲನ್ ಡೋ ಮಾಡ್ಕೊರಿ, ಚಾಲನ್ ತೊಗೊಂಡೋಗ್ಬಿಟ್ಟು ಬ್ಯಾಂಕಿಗೆ ಮಾಡಿರಿ, ನಿಮ್ಮ ದುಡ್ಡನ್ನ ಪೇ ಮಾಡಿ. ಅಲ್ಲಿ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಮೂರು ತೊಗೊಂಡಿರ್ತಾರಲ್ವ, ಅದರಲ್ಲಿ 3ಕ್ಕೂ ಸೀಲ್ ಹಾಕಿರ್ತಾರೆ. ಒಂದು ಅವರೇ ಇಟ್ಕೊಂಡ್ರೆ ನಿಮಗೆ 2 ಕಾಪಿ ಕೊಡ್ತಾರೆ, ಸ್ಟೂಡೆಂಟ್ ಕಾಪಿ, ಕಾಲೇಜ್ ಕಾಪಿ. ಅವು 2 ಕೂಡ ಕಾಪಿ ವಿತ್ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸು ಮತ್ತು ಕನ್ಫರ್ಮೇಷನ್ ಸ್ಲಿಪ್ಪು ಇದನ್ನೆಲ್ಲನೂ ಕೂಡ ತೊಗೊಂಡೋಗಿ ನೀವು ಕಾಲೇಜ್ಗೆ ಸಬ್ಮಿಟ್ ಮಾಡಿ. 2ರಲ್ಲಿ 1 ಮಾಡಬೇಕು, 2 ಮಾಡಬೇಕಂತೇನಿಲ್ಲ. ಬ್ಯಾಂಕ್ಗಾದರೂ ಮಾಡಿರಿ ಒಂದು, ಇಲ್ಲ ಓಕೆ, ಬ್ಯಾಂಕ್ ಆದರೂ ಮಾಡಿರಿ ಒಂದು, ಇಲ್ಲ ಆನ್ಲೈನ್ ಆದರೂ ಪೇಮೆಂಟ್ ಆದರೂ ಒಂದು ಮಾಡಿರಿ. ಓಕೆ, 2 ಮಾಡೋದಲ್ಲ. ಹುಡುಗ ಕೇಳ್ತಾರೆ 2 ಮಾಡ್ಬೇಕಾ ಬರ್ತಾರಂತ, ಹಂಗೇನಿಲ್ಲ, 2ರಲ್ಲಿ 1 ಮಾಡಿರಿ. ಓಕೆ, ಯಾವ ರೀತಿ ಆನ್ಲೈನ್ ಮಾಡೋದಂತಂದು ನಾನು ಈಗಾಗಲೇ ಹೇಳಿಬಿಟ್ಟಿದ್ದೀನಿ. ಬೇಕಾದ್ರೆ ಯಾವ ರೀತಿ ಅಂತಂದು ಆ್ಯಂಡ್ ಚಾಲನ್ ಡೋ ಮಾಡ್ಕೊಂಡು ಏನು ಮಾಡ್ಬೇಕಂತ ನೆಕ್ಸ್ಟ್ ಪ್ರೊಸೆಸ್ ಅದೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಬೇಕಾದ್ರೆ ನೋಡಿಲ್ಲ ಅಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ವಿಡಿಯೋ ಹಾಕಿರ್ತೀನಿ, ಕಂಪ್ಲೀಟಾಗಿ ವಾಚ್ ಮಾಡಿ, ನಿಮ್ಗೆ ಅರ್ಥ ಆಗ್ತದೆ. ಓಕೆ ಸರಿ, ಮತ್ತೇನಾದರೂ ಫೇಸ್ ಬಗ್ಗೆ ಡೌಟ್ಸ್ ಇತ್ತು ಅಂದರೆ ಹೇಳಿ, ಕಮೆಂಟಲ್ಲಿ ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಅಲ್ಲೂರು ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.